ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀಕೃಷ್ಣ ವ್ಲಾಗಿನ್ ಕನ್ನಡ. ಇವತ್ತಿನ ವ್ಲಾಗಲ್ಲಿ ಅರಿಶಿಣದ ಶಾಸ್ತ್ರ, ಹಾಗೆ ಭತ್ತ ಕುಟ್ಟೋ ಶಾಸ್ತ್ರ ಮತ್ತು ಗಂಗೆ ಪೂಜೆ ಶಾಸ್ತ್ರ, ಇದು ಮೂರನ್ನು ಈ ವ್ಲಾಗಲ್ಲೇ ಹಾಕಿದ್ದೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದೇ ಹೆಂಡವ್ರಿಗೂ ನೋಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅಂತ ಓಕೆ ಕೊಟ್ಟರೆ ನಾನು ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅಂತ ಓಕೆ ಕೊಡಿ. ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಪೂಜೆ ಮಾಡ್ಕೊಂಡು ಬಂದಮೇಲೆ ಗಂಗೆ ಪೂಜೆ ಮಾಡ್ತಾ ಇದ್ದೀವಿ. 3 ಮಡಿಕೆನ ಇಟ್ಕೊಂಡಿದ್ದೀವಿ. 3 ಕುಂಭಕ್ಕೂ ನೀರು ತುಂಬಿಸಿ ಗಂಗೆ ಪೂಜೆನ ಮಾಡಬೇಕು. ನಮಗೂ ಒಂದು ಶಾಸ್ತ್ರ ಗೊತ್ತಿಲ್ಲ, ದೊಡ್ಡವರು ಹೇಳ್ಕೊಟ್ಟಂಗೆ ಮಾಡ್ತಾ ಇದ್ವಿ. ರಿಲೇಷನ್ ಎಲ್ಲ, ಅಮ್ಮನ ಕಡೆ ರಿಲೇಷನ್ನು ಹಾಗೆ ಅಪ್ಪನ ಕಡೆ ರಿಲೇಷನ್ ಎಲ್ಲರೂ ಬಂದು, ಹಾಗೆ ನಾವು ಕುಂಭನ ತರಬೇಕಾದ್ರೆ ಪೈಂಟ್ ಮಾಡಿ ಇಟ್ಟಿರೋ ಕುಂಭನೇ ತಂದಿದ್ವಿ. ಇದನ್ನು ಅಕ್ರಾಲಿಕ್ ಪೈಂಟಲ್ಲಿ ಮಾಡಿದ್ದಾರೆ. ನೀರಲ್ಲಿ ನೆನೆಸಿದ್ರೂ ಈ ಪೈಂಟ್ ಹೋಗ್ತಾ ಇರಲಿಲ್ಲ. ಮುಂಚೆ ಎಲ್ಲ ಏನು ಮಾಡೋರು ಅಂದರೆ ಕೂತ್ಕೊಂಡು, ವಯಸ್ಸಾಗಿದ್ದ ಅಜ್ಜಿಗಳಿರ್ತಿದ್ರಲ್ವ, ಅವ್ರು ಕೂತ್ಕೊಂಡು ಬರಿತಾಯಿದ್ರು, ಕುಂಭಕ್ಕೆ ಡಿಸೈನ್ ಎಲ್ಲ ಮಾಡ್ತಾ ಇರೋರು. ನಾವು ನಮ್ಮ ಅವನ ಮದುವೆಗಳಲ್ಲಿ ನೋಡಿದ್ದೀವಿ. ಆ ಕುಂಭಕ್ಕೆ ಡಿಸೈನ್ ಮಾಡೋದಾಗಿರ್ಬೋದು, ಬಣ್ಣ ಕಲಿಸ್ಕೊಂಡು ಡಿಸೈನ್ ಎಲ್ಲ ಅಲ್ಲೇ ಕೂತ್ಕೊಂಡು ಬರೆಯೋರು. ಇವಾಗೆಲ್ಲ ರೆಡಿಮೇಡ್ ಹಂಗೆ ಸಿಗುತ್ತೆ, ಎಲ್ಲ ಪೈಂಟ್ ಮಾಡಿ ಇಟ್ಟಿರೋ ಕುಂಭಗಳೇ ಸಿಕ್ಕಿತ್ತು. ನಾವು ಅದನ್ನೇ ತಂದ್ವಿ. ಹಾಗಾಗಿ ಅದ್ರ ಕೆಲಸ ಸ್ವಲ್ಪ ಕಮ್ಮಿ. ಹಾಗೆ ಇವಾಗ ಹೂವೆಲ್ಲ ಮಡಿಸಿ ಗಂಗಮ್ಮನ ಪೂಜೆ ಎಲ್ಲ ಮಾಡಿ ಅಲ್ಲೇ ಏನೇನು ಪ್ರಸಾದ ಇಟ್ಟಿದ್ವಿ, ಆ ಪ್ರಸಾದ ಎಲ್ಲ ಬಂದವರಿಗೆ ಕೊಟ್ಟು ನಾವು ಸ್ವಲ್ಪ ತಿಂದು. ಮುಂಚೆ ಎಲ್ಲ ಹೆಂಗೆ ಅಂದರೆ, ನಾವು ಸಣ್ಣ ಮಕ್ಕಳಲ್ಲಿದ್ದಾಗ ಊರಲ್ಲಿ ಯಾರ್ದಾದ್ರು ಮದುವೆ ಆದರೆ ಈ ಥರ ಪೂಜೆ ಎಲ್ಲ ಮಾಡೋರು, ಅವಾಗ ನಿಂತ್ಕೊಂಡು ನೋಡ್ತಿದ್ದು. ಇವಾಗ ನಮ್ಮನೆ ಪೂಜೆಯಲ್ಲಿ ನಾವೇ ಜವಾಬ್ದಾರಿ ತಗೊಂಡು ಮಾಡ್ತಾ ಇರಬೇಕಾದ್ರೆ, ಜವಾಬ್ದಾರಿ ಕೆಲಸಗಳು ಇವೆಲ್ಲ ಜವಾಬ್ದಾರಿ ತಗೊಂಡು ಮಾಡ್ತಾ ಇರಬೇಕಾದ್ರೆ ನಮಗೆ ಒಂಥರ ಖುಷಿ ಅಂತ ಅನಿಸುತ್ತೆ. ಮತ್ತು ಇನ್ನೊಂದೇನು ಅಂತ ಅಂದರೆ, ಎಲ್ಲ ಹಳದಿ ಸೀರೆಯಲ್ಲಿದೆ ಅಂದರೆ ಎಲ್ಲರೂ ಇಲ್ಲ, ನಾವು ಸ್ವಲ್ಪ ಮನೆಯವರು ಮಾತಾಡಿಕೊಂಡು, ನಮ್ಮ ಅತ್ತೆ ಇದಿರು, ಅತ್ತೆ ಮಕ್ಕಳು, ನಾವು ಎಲ್ಲ ಸ್ವಲ್ಪ ಮಾತಾಡಿಕೊಂಡು ಹಳದಿ ಕಲರ್ ಸೀರೆನ ಹಾಕ್ಕೊಂಡಿದ್ದೀವಿ. ಹಳದಿ ಶಾಸ್ತ್ರಕ್ಕೆ ಅಂತ ಹಾಕ್ಕೊಂಡಿದ್ದು, ಅರಿಶಿನ ಶಾಸ್ತ್ರಕ್ಕೆ ಅಂತ. ಏನಾಗ್ಬಿಡ್ತು ಅಂತಂದರೆ, ಒಂದೇ ದಿನ ಎಲ್ಲ ಶಾಸ್ತ್ರನೂ ಇಟ್ಕೊಂಡಿರೋದ್ರಿಂದ ಬೇರೆ ಸೀರೆನ ಚೇಂಜ್ ಮಾಡೋಕ್ಕೆ ಚಾನ್ಸಸ್ ಸಿಗಲಿಲ್ಲ. ಗಡಿಬಿಡಿಲಿ ಎಲ್ಲ ಕೆಲಸ ಕಂಪ್ಲೀಟಾಗಿ ಮುಗಿದೋಗ್ಬಿಡ್ತು. ನಾನಂತೂ ಒಂದು 6 ರೇಷ್ಮೆ ಸೀರೆನ ಇಟ್ಕೊಂಡು ಹೋಗಿದ್ದೆ. ಪಾಂಡಿಚೇರಿಯಿಂದ ಹೋಗ್ಬೇಕಾದ್ರೆ ಸೂಟ್ ಕೇಸಲ್ಲಿ ಪ್ಯಾಕ್ ಮಾಡ್ಕೊಂಡು ಒಂದು 6 ರೇಷ್ಮೆ ಸೀರೆನ ಇಟ್ಕೊಂಡು ಹೋಗಿದ್ದೆ. ಎಲ್ಲ ಶಾಸ್ತ್ರಕ್ಕೂ ಒಂದೊಂದು ಸೀರೆ ಹಾಕಬೇಕು ಅಂತ. ಡ್ರೆಸ್ ಚೇಂಜ್ ಮಾಡೋಕ್ಕೆ ಟೈಮೇ ಆಗಲಿಲ್ಲ, ಯಾಕಂದರೆ ಒಂದೇ ದಿನದಲ್ಲಿ ಎಲ್ಲ ಶಾಸ್ತ್ರನೂ ಮಾಡಿ ಮತ್ತು ರಿಸೆಪ್ಷನ್ಗೆ ಹೋಗಬೇಕಾಗಿತ್ತು ನೈಟು. ಹಾಗಾಗಿ ಒಂದು ಕೂಡ ನಾವು ಅಂದ್ಕೊಂಡಿದ್ದಂಗೆ ಪ್ಲ್ಯಾನ್ ಪ್ರಕಾರ ನಡೀಲೇ ಇಲ್ಲ. ನಾವು ಸ್ವಲ್ಪ ಪ್ಲ್ಯಾನ್ ಎಲ್ಲ ನಮ್ಮದು ಸ್ವಲ್ಪ ಚೆನ್ನಾಗಿತ್ತು. ಒಂದೊಂದು ಶಾಸ್ತ್ರಕ್ಕೂ ಒಂದೊಂದು ಕಲರ್ನ ನಾವು ಚೂಸ್ ಮಾಡ್ಕೊಂಡಿದ್ದು. ಬಟ್ ಅದು ಯಾವುದು ಕರೆಕ್ಟಾಗಿ ನಾವು ಅಂದ್ಕೊಂಡಂಗೆ ಆಗಲೇ ಇಲ್ಲ. ಸಾಮಾನ್ಯ ಬೇರೆಯವ್ರ ಮನೆ ಮದುವೆ ಫಂಕ್ಷನ್ನಲ್ಲಿ ಆ ಥರ ಒಂದು ಆಗ್ಬೋದು ಅಂತ ಅನಿಸುತ್ತೆ. ಪ್ಲ್ಯಾನ್ ಎಲ್ಲ ಕರೆಕ್ಟಾಗಿ ವರ್ಕೌಟ್ ಆಗ್ಬೋದು. ಬಟ್ ನಮ್ಮದೇ ಅಂತ ಒಂದು ಫಂಕ್ಷನ್, ನಮ್ಮ ಮನೆಯದೇ ಅಂತ ಒಂದು ಫಂಕ್ಷನ್ ಮಾಡ್ತಿರ್ಬೇಕಾದ್ರೆ ಗಡಿಬಿಡಿಗಳು ಇರುತ್ತೆ, ಸ್ವಲ್ಪ ಹಾಗೆ ಹೀಗೆ ಪ್ಲ್ಯಾನ್ಗಳು ಆಗ್ತಾ ಇರುತ್ತೆ. ಹಾಗಾಗಿ ನಮಗೆ ಬೇಗ ಕೆಲಸ ಮುಗಿದ್ರೆ ಸಾಕು ಅಂತ ಅನಿಸ್ತಿತ್ತು. ಹಾಗಾಗಿ ಪ್ಲ್ಯಾನ್ ಎಲ್ಲ ಸ್ವಲ್ಪ ಬದಲು ಗಂಗಮ್ಮನ ಪೂಜೆ ಎಲ್ಲ ಮುಗಿಸ್ಕೊಂಡು ಕುಂಭ ಎಲ್ಲ ತಂದು ಜಾಗರದಲ್ಲಿ ಇಟ್ಟು ಅಲ್ಲಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದ್ವಿ. ಅದಾದಮೇಲೆ ಭತ್ತ ಕುಟ್ಟ ಶಾಸ್ತ್ರ ಇತ್ತು. ಭತ್ತ ಕುಟ್ಟಕ್ಕೆ ಒಳಕಲ್ಲಿರಲಿಲ್ಲ, ಅಮ್ಮ ಅವರ ಹಳೆ ಮನೇಲಿತ್ತು. ಹೊಸ ಮನೇಲಿ ಒಳಕಲ್ಲನ್ನ ಇಡಿಸ್ಲಿಲ್ಲ ಅವರು. ಹಾಗೆ ಒಂದು ಅಮ್ಮ ಇದನ್ನು ಹಸುಗಳಿಗೆ ಏನಾದರೂ ಇದು ಮುಸ್ರೆನ ಕೊಡೋಕ್ಕೆ ಇಟ್ಕೊಂಡಿದ್ರು. ಅದನ್ನು ಎಷ್ಟು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದಾರೆ. ಚಂಬಾಗಿರ್ಬೋದು, ಮತ್ತು ಬಿಸಿನೀರು ಕಾಸು ತಪ್ಪಲಿ ಆಗಿರ್ಬೋದು, ನೀರು ಕುಡಿಯೋ ಹಂಡೆಗಳಾಗಿರ್ಬೋದು, ಮತ್ತು ಊಟ ಮಾಡೋ ತಟ್ಟೆ ಲೋಟ, ಇದೆಲ್ಲ ಹಿತ್ತಾಳೆ ಪಾತ್ರೆನೇ ಜಾಸ್ತಿ ಯೂಸ್ ಮಾಡ್ತಾಯಿದ್ದು ನಾವು ಚಿಕ್ಕ ಮಕ್ಕಳಲ್ಲಿದ್ದಾಗ. ಇವಾಗಿನ ಟ್ರೆಡಿಷನ್ ಎಲ್ಲ ಏನಾಗ್ಬಿಟ್ಟಿದೆ ಅಂದರೆ, ಫಾಸ್ಟ್ ಮೂವಿಂಗು, ಕೆಲಸ ಬೇಗ ಮುಗಿಬೇಕು ಅಂತ ಹೇಳಿ ಎಲ್ಲ ಇವಾಗ ಸ್ಟೀಲ್ ಪಾತ್ರೆಗಳಿಗೆ ಚೇಂಜ್ ಆಗಿದ್ದೀವಿ. ಆದರೂ ಇವಾಗ ಕೆಲವರು ತಿರ್ಗಾ ಹಿತ್ತಾಳೆ ಪಾತ್ರೆಗಳು ಮತ್ತು ತಾಮ್ರದ ಪಾತ್ರೆಗಳಿಗೆ ಚೇಂಜ್ ಆಗ್ತಿದ್ದಾರೆ. ಸೊ ಆರೋಗ್ಯದ ಕಾರಣದಿಂದ. ಮತ್ತು ಇದರಲ್ಲೇ ನಾವು ಅಕ್ಕಿನ ಕುಟ್ಟೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಭತ್ತ ಹಾಕಿದ್ರು. ನಮ್ಮಮ್ಮ ಹಿಂಗೆ ಅಕ್ಕಿ ಕುಟ್ತಾರೆ, ನಿಮಗೆ ಕುಟ್ಟೋಕ್ಕೆ ಬರಲ್ವಾ ಅಂತ ಹೇಳಿ ಹಾಗೆ ಒಂದು ಡೆಮೋ ತೋರಿಸ್ತಿದ್ರು. ಈ ಥರ ಕುಟ್ಟಬೇಕು, ನಿಮಗೆ 1 ಕಿಲೋ ಒಂದು ಅಕ್ಕಿ ಕುಟ್ಟೋಕ್ಕೆ ಬರಲ್ವಾ ಅಂತ ಹೇಳಿ ನಮ್ಮಮ್ಮ ಚೆನ್ನಾಗಿ ತೋರಿಸಿದ್ರು. ಹಾಗೆ ಅಲ್ಲಿ ಸುಮ್ಮನೆ ಕಿಂಡಲ್ ಮಾಡ್ತಾಯಿದ್ರು. ಭತ್ತ ಅಕ್ಕಿ ಆಗೋವರೆಗೂ ಕುಟ್ಟಬೇಕು ನೀವು ಅಂತ ಹೇಳಿ. ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಹಸೆ ಬರೆಯೋಕ್ಕೆ ಕುತ್ಕೊಂಡ್ವಿ. ಹಾಗೆ ಅಮ್ಮರ ಮನೆ ಟೈಲ್ಸ್ ಇರೋ ಅಂಥದ್ದು ಸ್ವಲ್ಪ ಕ್ರೀಮಿ ವೈಟ್ ಕಲರಲ್ಲಿದೆ. ಹಾಗೆ ಅಕ್ಕಿ ನುಶು ವೈಟ್ ಕಲರಲ್ಲೇ ಬರೆದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ನಾವು ಅರಿಶಿನ ಮಿಕ್ಸ್ ಮಾಡಿಕೊಂಡು ಅಕ್ಕಿಗೆ ಮಿಕ್ಸ್ ಮಾಡಿ ಬರೆದ್ವಿ. ಅದೇನು ಡಿಸೈನ್ ಹಾಕಿರ್ತೀವಿ ಅದು ಸರಿ ಕಾಣಲ್ಲ ಅಂತ ಹೇಳಿ, ಒಂದು ಸ್ವಲ್ಪ ಡಿಸೈನ್ ಆಗಿರಲ್ಲ, ನೀಟಾಗಿ ಕಾಣಲಿ ಅಂತೇಳಿ ಅರಿಶಿನ ಮಿಕ್ಸ್ ಮಾಡಿದ್ವಿ. ಸೊ ಫೈನಲಾಗಿ 4 ಜನ ಸೇರಿಕೊಂಡು ಈ ಹಸೆನ ಬರೆದಿದ್ದೀವಿ. ಒಂದೊಂದು ಸ್ವಲ್ಪ ಜಾಸ್ತಿ ಆ ಕಡೆ ಈ ಕಡೆ ಹೋಗಿದೆ ಅಂತ ಅನಿಸುತ್ತೆ. ಆದರೆ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಎಲ್ಲ. ಭಾಳ ಎಂಜಾಯ್ ಮಾಡಿಕೊಂಡು ಈ ಶಾಸ್ತ್ರನ ಕಂಪ್ಲೀಟ್ ಮಾಡಿದ್ವಿ. ಶಾಸ್ತ್ರದಲ್ಲೂ ಅಪ್ಪ ಅಮ್ಮನ್ನ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ನನಗೆ. ಅವರು ಕೆಲಸದಲ್ಲಿ ಬ್ಯುಸಿ ಇದ್ದಾರೆ,
ಹೊರಗಡೆ ಅಡುಗೆ ಮಾಡ್ತಾಯಿದ್ರು, ಅಲ್ಲಿ ನೋಡ್ಕೋಬೇಕಾಗಿತ್ತು. ಹಾಗೆ ನಮ್ಮಮ್ಮ ಶಾಸ್ತ್ರಕ್ಕೆಲ್ಲ ಏನೇನು ಬೇಕು, ಯಾವ್ಯಾವ ವಸ್ತುಗಳು ಬೇಕೋ ಅದನ್ನೆಲ್ಲ ತೆಕ್ಕೊಡೋದ್ರಲ್ಲಿ ಬ್ಯುಸಿಯಾಗಿದ್ರು. ಅವರಿಗೆ ಗೊತ್ತಿತ್ತು ವಸ್ತುಗಳೆಲ್ಲ ಎಲ್ಲಿ ಇಟ್ಟಿದ್ದಾರೆ, ಒಂದೊಂದಾಗಿ ಏನೇನು ಕೇಳ್ತಾರೆ ಅದನ್ನೆಲ್ಲ ತೆಕ್ಕೊಡೋದ್ರಲ್ಲಿ ಅವ್ರು ಬ್ಯುಸಿಯಾಗಿದ್ರು. ಇದೊಂದು ಶಾಸ್ತ್ರದಲ್ಲಿ ಹಿಡಿದಿಟ್ಕೊಂಡಿದ್ದೀವಿ ನಾವು. ಶಾಸ್ತ್ರದಲ್ಲಿ ತಾಯಿನೇ ಮೊದಲು ಆರತಿ ಎಲ್ಲ ಮಾಡಬೇಕಂತೆ, ಹಾಗಾಗಿ ನಮ್ಮಮ್ಮ ಸಿಕ್ಕಾಕೊಂಡಿದ್ದಾರೆ ಈ ವಿಡಿಯೋಕ್ಕೆ. ಇಲ್ಲಾಂದರೆ ಇದರಲ್ಲೂ ಸಿಗ್ತಿರಲಿಲ್ಲ, ಅಲ್ಲಿ ಓಡಾಡ್ತಿರೋದೇ ಆಗ್ತಿರೋದು. ಹಾಗೆ ಮತ್ತು ಊರಲ್ಲಿ ಮದುವೆಗೆ ಊರು ಜನ ಎಲ್ಲ ಕರಿಬೇಕಲ್ವ, ಹಾಗಾಗಿ ಅಲ್ಲೆಲ್ಲ ಸ್ವಲ್ಪ ಓಡಾಡ್ಕೊಂಡಿದ್ರು. ಹೊರಗಡೆ ಸ್ವಲ್ಪ ಕೆಲಸ ಎಲ್ಲ ಮೇಂಟೈನ್ ಮಾಡ್ತಾಯಿದ್ರು, ಹಾಗಾಗಿ ಜಾಸ್ತಿ ಯಾವುದೇ ವಿಡಿಯೋಗಳಲ್ಲಿ ತೋರ್ಸೋಕ್ಕಾಗಿಲ್ಲ. ಮೊದಲಿಗೆ ಅರಿಶಿನ ಶಾಸ್ತ್ರನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಈ ಶಾಸ್ತ್ರನ ಮಾಡ್ತಾಯಿದ್ದಾರೆ. ವೈಟ್ ಕಲರ್ ಟವಲಲ್ಲಿ ಅಕ್ಕಿ ಎಲ್ಲ ಹಾಕಿದ್ದಾರೆ, ಹಾಗೆ ವಿಳೆದೆಲೆ ಇಟ್ಟಿದ್ದಾರೆ, ಮತ್ತು ಇನ್ನೊಂದೇನು ಇಟ್ಟಿದ್ದಾರೆ ಅಂತ ಸರಿ ಗಮನಿಸಲಿಲ್ಲ ನಾನು ಏನೇನು ಮಾಡಿದರು ಅಂತ ಹೇಳಿ. ಇದನ್ನೆಲ್ಲ ಪೂಜೆ ಎಲ್ಲ ಇದನ್ನೆಲ್ಲ ಇಟ್ಟು ಶಾಸ್ತ್ರ ಎಲ್ಲ ಮಾಡಿ ಆರತಿ ಮಾಡಿ ಕಳಸ ಎಲ್ಲ ಬೆಳಗಿ ಪಕ್ಕದಲ್ಲಿ ಹಸೆಮಣೆ ಖಾಲಿ ಇದೆಯಲ್ಲ ಅಲ್ಲಿಗೆ ಗಂಟು ಕಟ್ಟಿಟ್ಟಿರ್ತಾರೆ. ಆಮೇಲೆ ಅರಿಶಿನದ ಶಾಸ್ತ್ರನ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ರಿತ್ವಿಕು ಮತ್ತು ನನ್ನ ತಂಗಿ ಮಗ ಸಾತ್ವಿಕ್ ಅಂತ ಅವನ ಹೆಸರು, 2 ಜನನೂ ಹೋಗಿ ಹಿಂದ್ಗಡೆ ಕೂತ್ಕೊಂಡಿದ್ದಾರೆ. ಅವ್ರು ಏನಕ್ಕೆ ಕೂತ್ಕೊಂಡಿದ್ದಾರೆ ಗೊತ್ತಾ, ಅವನ ಮೇಲೆ ಅಕ್ಕಿ ಹಾಕ್ತಾರಲ್ಲ, ಅಕ್ಕಿ ಅದನ್ನು ಕ್ಯಾಚ್ ಹಿಡಿಯೋಕ್ಕೆ ಅಂತ ಹೋಗಿ ಕೂತ್ಕೊಂಡಿರೋದಂತೆ. ಅಲ್ಲಿ ಕೂತ್ಕೊಂಡು ಮಂಗಳವಾದ್ಯ ನುಡಿಸ್ತಿದ್ರಲ್ಲ ಅದಕ್ಕೆ ಅವನು ಕ್ಲಾಪ್ಸ್ ಮಾಡ್ತಿರೋವಂಥದ್ದು. ಆ ಮ್ಯೂಸಿಕ್ ಅವನಿಗೆ ಇಷ್ಟ ಆಯ್ತಂತೆ, ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡೋವಂಥದ್ದು. ತುಂಬ ಎಂಜಾಯ್ ಮಾಡಿದರು ಮಕ್ಕಳು. ಮಾವನ ಮದುವೆಯಲ್ಲಿ ಎಂಜಾಯ್ ಮಾಡಿ ಚೆನ್ನಾಗಿ ಮದುವೆನ ಮಾಡಿದರು. ಇವಾಗ ಮಿಂಚಾಕ್ತಿದ್ದಾರೆ ಕಾಲಿಗೆನ, ಮತ್ತು ಹುಡುಗನ ಕಾಲಿಗೆ ಮಿಂಚಾಕ್ತಿದ್ದಾರೆ. ಹಾಗೆ ಲಾಸ್ಟಲ್ಲಿ ಒಂದು ಟವಲ್ನ ಹಿಡಿದು ಎಲ್ಲರೂ ಸೇರಿ ಅಕ್ಷತೆ ಕಾಳನ್ನ ಹಾಕಿದ್ವಿ. ಇವಾಗ ಅರಿಶಿನ ಶಾಸ್ತ್ರನ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಎಲ್ಲ ಮಾಡಿ ಕಳಸ ಬೆಳಗಿ ಇವಾಗ ಅರಿಶಿನ ಹಚ್ಚಬೇಕು. ಮುಂಚೆನೇ ಹೇಳ್ತಿದ್ದ ಫೇಸ್ಗೆ ಜಾಸ್ತಿ ಹಾಕಬೇಡ, ಫೇಶಿಯಲ್ ಮಾಡಿಸಿದ್ದೀನಿ ಅಂತ ಹೇಳಿ. ನಮ್ಮ ಅತ್ತೆ ಇಲ್ಲೆಲ್ಲ ಬೇಡ ಚೆನ್ನಾಗಿ ಹಚ್ಚು ಅರಿಶಿನ ಅಂತ ಹೇಳ್ತಿದ್ರು. ಅವನು ಹಚ್ಚಿಸ್ಕೊಳ್ಳಿಲ್ಲ, ಜಸ್ಟ್ ಒಂದೆರಡು ಹಾಗೆ ಫಿಂಗರಲ್ಲಿ ಒಂದೆರಡು ಟಚ್ ಮಾಡಿದೆ ಅಷ್ಟೇ. ಮತ್ತು ಕೈಗೆಲ್ಲ ಚೆನ್ನಾಗಿ ಹಚ್ಚಿದ್ವಿ. ಬೇಗ ತೊಳ್ಕೊಳಕ್ಕಾಗಲ್ಲ, ಜಾಸ್ತಿ ಹಾಕ್ಬೇಡ ಅಂತ ಹೇಳ್ತಿದ್ದ. ನಾನು ನನ್ನ ತಂಗಿ ಇಲ್ಲ ಚೆನ್ನಾಗಿ ಹಾಕ್ತೀವಿ ಅಂತ ರೇಗಿಸ್ತಾಯಿದ್ದು ಅವನಿಗೆ. ನಾವು ಅತ್ತೆ ಬಂದು ಇಲ್ಲ ಚೆನ್ನಾಗಿ ಹಚ್ಚು ಅವನಿಗೆ ಅಂತ ಹೇಳ್ತಾಯಿದ್ರು. ಇಲ್ಲ ಬೇಡಪ್ಪ ಮುಖದಲ್ಲಿ ಮುಖಕ್ಕೆ ಫೇಶಿಯಲ್ ಮಾಡಿಸಿದ್ದೀನಿ ಅಂತ ತುಂಬ ಒದ್ದಾಡ್ತಾಯಿದ್ದ, ಹಚ್ಬೇಡಿ ಮುಖಕ್ಕೆ ಅಂತ ಹೇಳಿ. ಯಾರೂ ಹಚ್ಚಲಿಲ್ಲ. ಆಮೇಲೆ ಸ್ವಲ್ಪ ಕೈಗೆ ಮತ್ತು ಬೆನ್ನಿಗೆ ಕಾಲಿಗೆ ಚೆನ್ನಾಗಿ ಅರಿಶಿನ ಹಚ್ಚಿದ್ರು. ವಾಶ್ ಮಾಡ್ಕೊಳ್ಳೋದು ಭಾಳ ಹಿಂಸೆ ಆಗುತ್ತೆ, ಬೇಗ ಹೋಗೋದು ಇಲ್ಲ, ಅರಿಶಿನ ಹಂಗೆ ಕಾಣಿಸ್ತಾ ಇರುತ್ತೆ. ಅರಿಶಿನ ಹಚ್ಚಕ್ಕೆ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ರೋಸ್ ಪೆಟಲ್ಸು, ಜಾಸ್ತಿ ಆಯಿಲ್ ಏನು ಹಾಕ್ದಂಗೆ, ಸ್ವಲ್ಪ ಹಳ್ಳಿ ಕಡೆ ಏನು ಮಾಡ್ತಾರೆ ಅಂದರೆ ಕೈ ಎಣ್ಣೆ ಅಂತ ಬರುತ್ತಲ್ವ, ಹರಳೆಣ್ಣೆ, ಅದನ್ನು ಜಾಸ್ತಿ ಮಿಕ್ಸ್ ಮಾಡ್ತಾರೆ. ಅದನ್ನು ಒಂದು ಡ್ರಾಪ್ ಹಾಕ್ಬಿಟ್ಟು ರೋಸ್ ಪೆಟಲ್ಸ್ ಜಾಸ್ತಿ ಹಾಕಿದರೆ ಅರಿಶಿನ ಕಲರು ಜಾಸ್ತಿ ಮೈಯಲ್ಲಿ ಉಳಿಯಲ್ಲ, ಬೇಗ ವಾಶ್ ಮಾಡ್ಕೋಬೋದು. ಬಾಳೆಹಣ್ಣೆಲ್ಲ ಹಾಕಿ ಸೀಗೆ ಪುಡಿ ಎಲ್ಲ ಹಾಕಿ ಬೇಗನೆ ವಾಶ್ ಮಾಡ್ಕೊಬೋದು. ಹಾಗೆ ಒನ್ ಬೈ ಒನ್ ಯಾರೆಲ್ಲ ಶಾಸ್ತ್ರ ಮಾಡಬೇಕು ಎಲ್ಲರೂ ಸೇರಿ ಶಾಸ್ತ್ರ ಮಾಡ್ತಾಯಿದ್ರು. ಬೆಳಗ್ಗೆ ಬೇಗನೆ ಎದ್ದು ಜೋಶಲ್ಲಿ ಮಾವನ ಮದುವೆ ಅಂತ ಹೇಳಿ ಒಳ್ಳೆ ಮೇಕಪ್ ಮಾಡ್ಕೊಂಡು ಚೆನ್ನಾಗಿ ಕಾಣಿಸ್ತಾಯಿದ್ರು. ಬೇಗನೆ ರೆಡಿಯಾಗಿ ಹೋಗಿದ್ರು. ಫುಲ್ ಟಯರ್ಡ್ ಆಗೋದ್ರು. ಈವ್ನಿಂಗ್ ಆಗೋಯ್ತು. ಈ ಶಾಸ್ತ್ರನ ಮಾಡೋ ಅಷ್ಟರಲ್ಲಿ ನಮಗೆ ಒಂದು 5 o'clock ಆಗೋಯ್ತು. ತುಂಬಾ ಲೇಟ್ ಆಯಿತು. ಹಾಗಾಗಿ ಮಕ್ಕಳೆಲ್ಲ ರೆಗ್ಯುಲರ್ ಡ್ರೆಸ್ಸಲ್ಲಿದ್ದಾರೆ. ಇವಾಗ ಚೌಟ್ರಿಗೆ ಹೊರಡಬೇಕು. ಇದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿ ಹೋಗ್ಬಿಟ್ಟು ಮೇಕಪ್ ಮಾಡ್ಕೊಂಡ್ರಾಗುತ್ತೆ ಅಂತ ಹೇಳಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿದರೆ. ನನ್ನ ಮಗಳು ಕೂಡ ಡ್ರೆಸ್ ಚೇಂಜ್ ಮಾಡಿದ್ಲು. ಅಮ್ಮ ನಂಗೆ ಆಗ್ತಾಯಿಲ್ಲ, ನಾನು ಅಲ್ಲಿಗೆ ಹೋಗ್ಬಿಟ್ಟು ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡ್ರಾಗುತ್ತೆ ಅಂತೇಳಿ ಬೇಗ ರೆಗ್ಯುಲರ್ ಡ್ರೆಸ್ನ ಹಾಕೊಂಡ್ಬಿಟ್ರು ಮಕ್ಕಳೆಲ್ಲ ಸೇರ್ಕೊಂಡು. ಹಾಗೆ ಲಾಸ್ಟಲ್ಲಿ ನಮ್ಮ ಮಾವ ಕೂಡ ಬಂದು ಅರಿಶಿನ ಹಚ್ಚಿದ್ರು. ಯಾವುದೇ ಶಾಸ್ತ್ರದಲ್ಲೂ ಅಷ್ಟೇ ಬನ್ನಿ ಅಂತ ಕರೆದ್ರೆ ಬರಂಗಿಲ್ಲ ಅಂದರೆ ಎಲ್ಲರೂ ಬ್ಯುಸಿ, ಎಲ್ಲರಿಗೂ ಒಂದೊಂದು ಕೆಲಸ ವಹಿಸ್ಬಿಟ್ಟಿದ್ವಿ. ಹಾಗಾಗಿ ಎಲ್ಲರೂ ಒಂದೊಂದು ಕೆಲಸದಲ್ಲಿ ನೋಡ್ಕೋಬೇಕಾಗಿತ್ತು. ಸೊ ನಾವೆಲ್ಲ ಏನು ಹೆಂಗಸರಿದ್ದು ನಾವೆಲ್ಲ ಸೇರ್ಕೊಂಡು ಶಾಸ್ತ್ರ ಕಂಪ್ಲೀಟ್ ಮಾಡಿದ್ರಾಗುತ್ತೆ ಅಂತೇಳಿ ಅವ್ರುಗಳೆಲ್ಲ ದೊಡ್ಡ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗಿದ್ರು. ಹಾಗಾಗಿ ಅರಿಶಿನ ಹಚ್ಬೇಕಾದ್ರೂ ವೀಡಿಯೋದಲ್ಲಿ ಇರಬೇಕು ಅಂತ ಹೇಳಿ ನಾವೇ ಕರೆದು ಅರಿಶಿನ ಹಚ್ಚಿಸ್ತಾ ಇದ್ವಿ. ಮತ್ತು ನನ್ನ ಮಗಳು ನಾನು ಹೇಳಿದ್ನೆಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದರು ಅಂತ. ಹಾಗೆ ಒಂದು ಗ್ರೂಪ್ ಫೋಟೋನ ತಗೊಂಡ್ವಿ. ಸೊ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು. ನಾನು ರಿಸೆಪ್ಷನ್ದು ಮತ್ತು ಮದುವೆನ ಯಾವ ರೀತಿ ಮಾಡಿಕೊಟ್ರು ಅನ್ನೋದ್ರ ಬಗ್ಗೆ ಫುಲ್ ವೀಡಿಯೋನ ಹಾಕ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಲ್ ಅಂತ ಓಕೆ ಕೊಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.